ಗುಸುಗುಸು ಮಾಡುವ ಅರಣ್ಯದ ಆಳದಲ್ಲಿ ಒಂದು ಕೆಟ್ಟ ಶಕ್ತಿ ನಿಧಾನವಾಗಿ ಎಚ್ಚರವಾಗುತ್ತಿತ್ತು. ಗಾಳಿ ಮರಗಳ ಮಧ್ಯೆ ವಿಚಿತ್ರ ಗುಸುಗುಸು ಧ್ವನಿಗಳನ್ನು ಹೊತ್ತು ತರುತ್ತಿತ್ತು. ಧೈರ್ಯಶಾಲಿ ನಿಂಜಾ ಹುಡುಗ ಹೀರೋ ಆ ಅರಣ್ಯಕ್ಕೆ ಪ್ರವೇಶಿಸಿದನು. ಆ ಅರಣ್ಯ ಶಾಪಿತವಾಗಿದೆ ಎಂದು ಅವನು ಕೇಳಿದ್ದನು. ಅಚಾನಕ್ ಹೀರೋಗೆ ಯಾರೋ ತನ್ನನ್ನು ನೋಡುತ್ತಿರುವಂತೆ ಅನಿಸಿತು. ಕತ್ತಲಿನಲ್ಲಿ ಎರಡು ಹೊಳೆಯುವ ಕಣ್ಣುಗಳು ಕಾಣಿಸಿಕೊಂಡವು. ಅರಣ್ಯದ ಮಧ್ಯದಲ್ಲಿ ಒಂದು ಪುರಾತನ ದೇವಾಲಯ ಇತ್ತು. ಅಲ್ಲಿ ಒಂದು ಕತ್ತಲೆ ಆತ್ಮ ವಾಸಿಸುತ್ತಿದೆ ಎಂಬ ದಂತಕತೆ ಇತ್ತು. ಹಠಾತ್ ಆ ಆತ್ಮ ಹೀರೋದ ಹಿಂದೆ ಕಾಣಿಸಿಕೊಂಡಿತು. ಅದರ ಧ್ವನಿ ಹೀರೋದ ಹೆಸರನ್ನು ಗುಸುಗುಸುವಂತೆ ಕೇಳಿಸಿತು. ಭಯದಿಂದ ವಾತಾವರಣ ತುಂಬಿತು. ಆದರೆ ಹೀರೋ ಓಡಲಿಲ್ಲ. ನಿಜವಾದ ನಿಂಜಾ ಕತ್ತಲನ್ನು ಎಂದಿಗೂ ಭಯಪಡುವುದಿಲ್ಲ. ಹೀರೋ ಧೈರ್ಯದಿಂದ ತನ್ನ ಕತ್ತಿಯನ್ನು ಎತ್ತಿ ದಾಳಿ ಮಾಡಿದನು. ಕತ್ತಿಯ ಬೆಳಕು ಕತ್ತಲನ್ನು ಚೀರಿತು. ಕತ್ತಲೆ ಆತ್ಮ ಗಾಳಿಯಲ್ಲಿ ಅಳಿದುಹೋಯಿತು. ಮತ್ತೆ ಅರಣ್ಯದಲ್ಲಿ ಶಾಂತಿ ಮರಳಿತು. ಶಾಪ ಕೊನೆಗೊಂಡಿತು. ಸೂರ್ಯ ನಿಧಾನವಾಗಿ ಮರಗಳ ಮೇಲೆ ಉದಯಿಸಿತು. ಹೀರೋ ಮೌನವಾಗಿ ನಕ್ಕನು. ಅರಣ್ಯ ಮತ್ತೆ ಸುರಕ್ಷಿತವಾಯಿತು. ನಮ್ಮ ವಿಡಿಯೋವನ್ನು ನೋಡಿದಕ್ಕಾಗಿ ಧನ್ಯವಾದಗಳು. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.